ಕರ್ತವ್ಯ ಹಾಗೂ ಸೇವೆ ಈ ಎರಡೂ ಶಬ್ದಗಳಿಗೂ ಸ್ವಲ್ಪ ಅರ್ಥ ವ್ಯತ್ಯಾಸವಿರೋದನ್ನ ನಾವು ಗಮನಿಸಬೇಕು. ಕರ್ತವ್ಯ ಅಂದ್ರೆ ಪ್ರತಿಫಲವನ್ನ ಅಪೇಕ್ಷಿಸಿ ಮಾಡುವಂತಹ ಕೆಲಸವನ್ನ ಕರ್ತವ್ಯ ಅಂತ ಕರಿತೇವೆ. ಸೇವೆ ಅಂದ್ರೆ ಏನು ಗೊತ್ತಾ? ಪ್ರತಿಫಲವನ್ನ ಅಪೇಕ್ಷಿಸದೆ ಮಾಡುವಂತಹ ಕೆಲಸಕ್ಕೆ ನಾವು ಸೇವೆ ಅಂತ ಕರಿತೇವೆ. ಸೇವೆ ಅನ್ನೋ ಶಬ್ದ ಶಿವಕುಮಾರ ಮಹಾಸ್ವಾಮೀಜಿಯವರಿಗೆ, ಜ್ಞಾನಯೋಗಾಶ್ರಮದ ಸಿದ್ದೇಶ್ವರ ಸ್ವಾಮೀಜಿ ಅಂಥವರಿಗೆ, ಸ್ವಾಮಿ ವಿವೇಕಾನಂದರಂಥವರಿಗೆ, ರಾಮಕೃಷ್ಣ ಪರಮಹಂಸರಂತಹ ಸಂತ ಮಹಾತ್ಮರಿಗೆ, ಯೋಗಿಗಳಿಗೆ ಅನ್ವಯಿಸುತ್ತೆ ಹೊರತು ಪ್ರತಿಫಲವನ್ನ ಅಪೇಕ್ಷಿಸಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಯಾವುದೇ ಕಾರಣಕ್ಕೂ ಸೇವೆ ಅನ್ನೋ ಶಬ್ದ ಅನ್ವಯ ಆಗೋದಿಲ್ಲ. ಯಾಕೆ ಮಾತನ್ನ ಹೇಳ್ತಾ ಇದ್ದೇನೆ ಅಂದ್ರೆ, ಯಾರಾದರೂ ತಮ್ಮ ವೃತ್ತಿಯಿಂದ ನಿವೃತ್ತರಾದಾಗ ಒಂದು ಪೋಸ್ಟ್ ಅನ್ನ ಅನೇಕ ಜನ ಹಂಚ್ಕೊಳ್ತಾ ಇರ್ತಾರೆ. ಏನಪ್ಪಾ ಅದು ಅಂದ್ರೆ, ಇಂತಹ ವೃತ್ತಿಯಲ್ಲಿ ಸುದೀರ್ಘ ಕಾಲ ಸೇವೆ ಸಲ್ಲಿಸಿದ ಇಂಥವರಿಗೆ ಧನ್ಯವಾದಗಳು ಅಂತ. ನಾವು ಬಳಸಬೇಕಾಗಿರೋದು ಅಲ್ಲಿ ಆ ವ್ಯಕ್ತಿಗೆ ಸುದೀರ್ಘ ಕಾಲ ಕರ್ತವ್ಯ ನಿರ್ವಹಿಸಿದ ಅನ್ನೋ ಶಬ್ದವನ್ನ ಬಳಸಬೇಕು. ಒಂದು ವೇಳೆ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೆ ಆದ್ರೆ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಿದ ಅನ್ನೋ ಶಬ್ದವನ್ನ ಬಳಸೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಪ್ರತಿಫಲವನ್ನ ಅಪೇಕ್ಷಿಸದೆ ಒಂದು ವೇಳೆ ಅವರು ಕೆಲಸ ಮಾಡಿದ್ರೆ ಸೇವೆ ಅನ್ನೋ ಶಬ್ದವನ್ನ ಬಳಸಬಹುದು.